ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದುನಿಯಾ ಮತ್ತಷ್ಟು ದುಬಾರಿಯಾಗಿದೆ. ಶ್ರೀಸಾಮಾನ್ಯನಿಗೆ ಮತ್ತೆ ಬೆಲೆ ಏರಿಕೆಯ ಬಿಸಿ ತಟ್ತಾ ಇದೆ. ವಾಹನ ಸವಾರರಿಗೆ ಇವತ್ತಿನಿಂದಲೇ ಪೆಟ್ರೋಲ್ ಡೀಸೆಲ್ ದರದ ಏರಿಕೆಯ ಶಾಕ್ ತಟ್ಟಿದೆ. ಪ್ರತಿ ಲೀಟರ್ ಪೆಟ್ರೋಲ್ಗೆ ₹3, ಡೀಸೆಲ್ ಕೂಡ ಅಷ್ಟೇ, ಪ್ರತಿ ಲೀಟರ್ಗೆ ₹3 ಏರಿಕೆ. ಪೆಟ್ರೋಲ್ ಡೀಸೆಲ್ ದರವನ್ನು ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಶಾಕ್ ಕೊಟ್ಟಿದೆ ಕೇಂದ್ರ. ಹಾಗಂತ ಇದ್ರ ಬಗ್ಗೆ ನಿರೀಕ್ಷೆ ಇರಲಿಲ್ವಾ ಅಂತ ಕೇಳಿದ್ರೆ ಇತ್ತು. ಅದರ ಸುಳಿವನ್ನು ಖುದ್ದು ಪ್ರಧಾನಿ ಕೊಟ್ಟಿದ್ರು, RBI ಗವರ್ನರ್ ನೀಡಿದ್ರು, ತಜ್ಞರು ಹೇಳ್ತಾ ಇದ್ರು. ಜೊತೆಗೆ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ದಾಗ, ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆಯಾಗಿದ್ದನ್ನು ಗಮನಿಸಿದಾಗ ಬಿಕ್ಕಟ್ಟು ಇನ್ನೂ ಮುಂದುವರಿತಾ ಇದೆ ಗಲ್ಫ್ ರಾಷ್ಟ್ರಗಳಲ್ಲಿ. ಆ ಹಿನ್ನೆಲೆಯಲ್ಲಿ ಹಾರ್ಮುಜ್ ಜಲಸಂಧಿಯನ್ನು ದಾಟಿ ಸುಗಮವಾಗಿ ನಮ್ಮ ಹಡಗುಗಳು ಬಂದು ತಲುಪೋದು ಇನ್ನೂ ಕೂಡ ಕಷ್ಟಕರ ಆಗಿರುವಾಗ ಇಂಧನ ಬಲು ದುಬಾರಿ ಅನ್ನುವಂಥ ಎಲ್ಲ ಸುಳಿವಿತ್ತು. ಅದರಂತೆ ಇವತ್ತಿನಿಂದಲೇ ಪರಿಷ್ಕೃತ ದರ ಜಾರಿಯಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಕಿರಣ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಕಿರಣ್, ನಿರೀಕ್ಷೆಯಂತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದೆ ಕೇಂದ್ರ. ₹3 ದರ ಏರಿಕೆಯಾಗಿರೋದು ಗ್ರಾಹಕರಿಗೆ ಎಷ್ಟು ಹೊರೆ ಅಂತ? ಅದು ಪ್ರತಿಮಾ ತಾವು ಹೇಳಿದಂತೆ ಈಗಾಗಲೇ ಕೂಡ ನಿರೀಕ್ಷೆಯಂತೆ ಕೇಂದ್ರ ಸರ್ಕಾರ ಈಗಾಗಲೇ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ದರವನ್ನ ಏರಿಕೆ ಮಾಡಿರುವಂತದ್ದು. ಪೆಟ್ರೋಲ್ ಮೇಲೆ ₹3.27 ದರವನ್ನ ಏರಿಕೆ ಮಾಡಿದ್ರೆ, ಡೀಸೆಲ್ ಮೇಲೆ ₹3.12 ಈಗಾಗಲೇ ಕೂಡ ದರವನ್ನ ಏರಿಕೆ ಮಾಡಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಕಳೆದ ವಾರ ಮಾತಾಡುವಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಒಂದಷ್ಟು ಸುಳಿವನ್ನ ಕೊಟ್ಟಿದ್ರು. ನಿನ್ನೆ RBI ಗವರ್ನರ್ ಮಾತಾಡುವಂತ ಸಂದರ್ಭದಲ್ಲಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ದರ ಏರಿಕೆ ಆಗಬಹುದು, ಮಾಡಬಹುದು ಅನ್ನೋಂತ ರೀತಿಯಲ್ಲಿ ಮಾತುಗಳನ್ನ ಆಡಿದ್ರು. ಆದ್ರೆ ಇಂದು ಬೆಳಗ್ಗೆಯಿಂದಲೇ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ₹3 ದರ ಏರಿಕೆ ಆಗಿರುವಂತದ್ದು. ಒಂದು. ಎರಡನೇದು, ಈಗಾಗಲೇ ಅಕ್ಕಿ ಇರ್ಬೋದು, ಎಣ್ಣೆ ಇರ್ಬೋದು, ಹಾಗೂ ಡೊಮೆಸ್ಟಿಕ್ ಸಿಲಿಂಡರ್ ಹಾಗೂ ಕಮರ್ಷಿಯಲ್ ಸಿಲಿಂಡರ್ ಮೇಲೆ ಈಗಾಗಲೇ ಕೂಡ ನಿರಂತರವಾಗಿ ದರ ಏರಿಕೆ ಆಗ್ತಿತ್ತು. ಯುದ್ಧ ಆರಂಭವಾಗುವಂತ ಸಂದರ್ಭದಲ್ಲಿ ಈಗಾಗಲೇ ಕೂಡ LPG ಇದ್ದಂಥದ್ದು ₹56. ಸದ್ಯ ಈಗ ರಾಜಧಾನಿ ಬೆಂಗಳೂರಿನಲ್ಲಿ ₹95 LPG ದರ ಕೂಡ ಏರಿಕೆ ಆಗಿರುವಂತದ್ದು. ಇದರ ಜೊತೆಯಲ್ಲಿ ಈಗಾಗಲೇ ವಾಹನ ಮಾಲೀಕರಿಗೆ ಪೆಟ್ರೋಲ್ ಡೀಸೆಲ್ ಏರಿಕೆ ಆಗಿರೋದ್ರಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಪೆಟ್ರೋಲ್ ಡೀಸೆಲ್ ಅವಲಂಬಿಸಿಯೇ ಸಾಮಾನ್ಯವಾಗಿ ಎಲ್ಲಾ ಉದ್ಯಮಗಳು ಕೂಡ ನಡೆಯುವಂತದ್ದು. ಉದ್ಯಮಗಳಿಗೆ ಈ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ ಅಂತಿದ್ದಂತೆ ಅವರ ಉದ್ಯಮದ ಎಲ್ಲಾ ವ್ಯಾಪಾರ ವಹಿವಾಟುಗಳ ಮೇಲೆ ಕೂಡ ದರ ನಿರಂತರವಾಗಿ ಇಂದಿನಿಂದ ಏರಿಕೆ ಆಗತ್ತೆ ಅನ್ನೋ ಒಂದು ಮಾತುಗಳು ಕೂಡ ಇರುವಂತದ್ದು. ಈಗಾಗಲೇ ತಜ್ಞರು ಹೇಳುತ್ತಿರುವಂತೆ ಇದೇ ಏನು ಅಂದ್ರೆ ಆರಂಭವೂ ಅಂತ್ಯವೂ ಅಲ್ಲ, ಇನ್ನೂ ಕೂಡ ದರ ಏರಿಕೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅಂತಂದ್ರೆ ತಜ್ಞರು ಹೇಳುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ₹5 ರಿಂದ ₹10 ಕೂಡ ಏರಿಕೆ ಆಗುವಂತ ಸಾಧ್ಯತೆ ಇದೆ ಅಂತೇಳಿ. ಮೊದಲ ಹಂತದಲ್ಲಿ ಈಗ ಪೆಟ್ರೋಲ್ ಮತ್ತೆ ಡೀಸೆಲ್ ನಲ್ಲಿ ₹3 ದರ ಏರಿಕೆ ಆಗಿದ್ರೆ ಈ ತಿಂಗಳಿನಲ್ಲೇ ಇನ್ನೊಂದಷ್ಟು ದರ ಏರಿಕೆ ಆಗತ್ತೆ ಅನ್ನುವಂತ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಅಂದ್ರೆ ಸಾಮಾನ್ಯವಾಗಿ ಈಗಾಗಲೂ ಕೂಡ ವರ್ಕ್ ಫ್ರಮ್ ಹೋಮ್ ನೀಡಬೇಕು ಅನ್ನುವಂಥದ್ದು, ವರ್ಚುವಲ್ ಸಭೆ ಮಾಡಬೇಕು ಅನ್ನುವಂತ ಮಾತುಗಳನ್ನು ಕೂಡ ಈಗಾಗಲೇ ಮೋದಿ ಅವರು ಹೇಳಿದ್ರು. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಸಿಗುವಂತಹ ಕೆಲವೊಂದಷ್ಟು ಬಾಡಿಗೆಗಳು ಕೂಡ ಸಿಗೋದಿಲ್ವಾ, ಮತ್ತೆ ಆ ಬಾಡಿಗೆಗಳನ್ನು ಹೋದ್ರೂ ಕೂಡ ದುಪ್ಪಟ್ಟು ದರವನ್ನು ಕೊಟ್ಟಂದ್ರೆ ಏನು ಎಕ್ಸ್ಟ್ರಾ ಆಗಿದೆ, ಆ ಎಕ್ಸ್ಟ್ರಾ ಅನ್ನು ಕೊಟ್ಟು ಓಡಾಡಬೇಕಾ ಅನ್ನುವಂತಹ ಒಂದು ಮಾತುಗಳು ಕೂಡ ಈಗಾಗಲೇ ಕ್ಯಾಬ್ ಚಾಲಕರು ಮತ್ತೆ ಲಾರಿ ಮಾಲೀಕರಲ್ಲಿ ಉಂಟಾಗಿರುವಂತಂದ್ರೆ ಈಗಾಗಲೇ ಕೂಡ ಸಾಮಾನ್ಯವಾಗಿ ಬಾಡಿಗೆಗಳು ಸರಿಯಾದಂತಹ ರೀತಿಯಲ್ಲಿ ಸಿಗ್ತಾ ಇಲ್ಲ. ಯಾಕೆಂದ್ರೆ ನೆಲ ಕಚ್ಚುತ್ತಾ ಇರುವಂತ ಇಂತಹ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಗಾಯದ ಮೇಲೆ ಬರ ಎಳೆದಂತಾಗುತ್ತೆ ಅನ್ನುವಂತ ಒಂದು ಮಾತುಗಳನ್ನು ಈಗಾಗಲೇ ಕೂಡ ವಾಹನ ಮಾಲೀಕರು ಹೇಳ್ತಾ ಇರುವಂತದ್ದು. ಪ್ರತಿಮಾ. ಸೂರ್ಯ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.